ಹಾಸನ ಜಿಲ್ಲೆಯಲ್ಲಿ ಒಂದೇ ಹುದ್ದೆಗಾಗಿ ಇಬ್ಬರು ಅಧಿಕಾರಿಗಳು ಪಟ್ಟು ಹಿಡಿದಿರುವ ಅಚ್ಚರಿಯ ಘಟನೆಯೊಂದು ಹಾಸನದ ಹೇಮಾವತಿ ಜಲಾಶಯ ಪುನರ್ವಸತಿ ಯೋಜನೆಯ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿ ನಡೆದಿದೆ. ಉಪವಿಭಾಗಾಧಿಕಾರಿ ಗ್ರೇಡ್ 1 ಹುದ್ದೆಯ ವರ್ಗಾವಣೆ ವಿಚಾರವಾಗಿ ಇಬ್ಬರು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಹಾಗೂ ಹಗ್ಗ ಜಗ್ಗಾಟ ನಡೆದಿರತಕ್ಕಂಥದ್ದು ಜಿಲ್ಲಾಡಳಿತದ ಕಚೇರಿಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇದೀಗ ಹಾಲಿ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ವಿ ಅವರ ಸ್ಥಾನಕ್ಕೆ ಮಹೇಶ್ PS ಅವರನ್ನ ನಿಯೋಜಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆದರೆ ಇಬ್ಬರು ಅಧಿಕಾರಿಗಳು ಒಂದೇ ಕುರ್ಚಿಗಾಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ತಮ್ಮ ನಿವೃತ್ತಿಗೆ ಕೇವಲ ಇನ್ನು 1 ವರ್ಷ ಬಾಕಿ ಇರತಕ್ಕಂತ ಹಿನ್ನೆಲೆಯಲ್ಲಿ ಹಾಲಿ ಆಡಳಿತಾಧಿಕಾರಿ ಯಾರು ಅಧಿಕಾರಿಯಲ್ಲಿದ್ದಾರೆ ಅವರು ಡಾಕ್ಟರ್ ಮಂಜುನಾಥ್ ಅವರು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಿಂದ ವರ್ಗಾವಣೆಗೆ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಕಾರ್ಮಿಕರ ದಿನಾಚರಣೆ ರಜೆ ಇದ್ರೂ ಕೂಡ ಇವತ್ತು ಕಚೇರಿಗೆ ಬಂದ ಅಧಿಕಾರಿಗಳ ನಡುವೆ ಕುರ್ಚಿಗಾಗಿ ತೀವ್ರ ಜಟಾಪಟಿ ನಡೆದಿದೆಯಂತೆ. ತಮ್ಮ ವರ್ಗಾವಣೆಗೆ KAT ತಡೆಯಾಜ್ಞೆ ಇದ್ರೂ ಕೂಡ ಏಪ್ರಿಲ್ 24ರಂದು ತಾನು ಕಚೇರಿಯಲ್ಲಿ ಇಲ್ಲದ ವೇಳೆ ಮಹೇಶ್ PS ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಮಹೇಶ್ ಅವರು ಮಧ್ಯವರ್ತಿಗಳ ಮೂಲಕ ಈ ಪೋಸ್ಟಿಂಗ್ ಮಾಡಿಸಿಕೊಂಡಿದ್ದಾರೆ ಹಾಗೂ ವರ್ಗಾವಣೆಗೊಂಡ ಬಳಿಕ KVT ಹಾಕಿ ಅಧಿಕಾರ ಸ್ವೀಕರಿಸಿದ್ದಾರೆ ಅಂತ ದೂರಿದ್ದಾರೆ. ಇನ್ನು ತಮ್ಮ ಬಳಿ ತಡೆಯಾಜ್ಞೆ ಆದೇಶವಿದ್ದು ಅದನ್ನ ಪಾಲಿಸುವಂತೆ ಡಾಕ್ಟರ್ ಮಂಜುನಾಥ್ ಅವರು ಮಹೇಶ್ ಅವರಿಗೆ ಪಟ್ಟು ಹಿಡಿದಿದ್ದಾರೆ. ಇನ್ನು ಮೇಲಧಿಕಾರಿಗಳ ಸೂಚನೆ ಇಲ್ಲದೆ ತಾನು ಚೇರ್ ಬಿಟ್ಟು ಎದ್ದೇಳುವುದಿಲ್ಲ, KAT ಸ್ಟೇ ಇದ್ದರೂ ಕೂಡ ಮೇಲಧಿಕಾರಿಗಳು ಅಧಿಕೃತವಾಗಿ ತಿಳಿಸುವವರೆಗೆ ಕಚೇರಿಯಿಂದ ತೆರಳದಿಲ್ಲ ಅಂತ ಮಹೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ. 24ರಂದು 24/4/2026ರಂದು ಮಹೇಶ್ PS ಅನ್ನೋರು ಗ್ರೇಟರ್ ಬೆಂಗಳೂರು ಇದರಲ್ಲಿ ಕೆಲಸ ಮಾಡ್ತಾ ಸಹಾಯಕ ಆಯುಕ್ತರು ಆಡಳಿತಾಧಿಕಾರಿ ಇದರಲ್ಲಿ ಕೆಲಸ ಮಾಡ್ತಿದ್ದವರು ಮೀಡಿಯೇಟರ್ ಲಾಬಿ ತಮ್ಮ ಮುಂದೆನೇ ಒಬ್ಬರು ಇಲ್ಲಿ ಕೂತಿದ್ದಾರಲ್ಲ, ಮೀಡಿಯೇಟರ್ ಲಾಬಿ ಮೂಲಕ HRP ಗ್ರ್ಯಾಂಟ್ಸ್ ವಿಚಾರದಲ್ಲಿ ಇಲ್ಲಿ ವರ್ಗಾವಣೆ ಮಾಡಿಕೊಂಡು ಬಂದಿರ್ತಾರೆ. ನಂದು ಇನ್ನೊಂದು ವರ್ಷ ಮಾತ್ರ ಇಲ್ಲಿ ಸರ್ವಿಸ್ ಬಾಕಿ ಇದ್ದು ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೆ 1 ವರ್ಷ ಮುಂದುವರಿಸಬೇಕು ಅಂತ. ಬಟ್ ಇದು ಮಧ್ಯವರ್ತಿಗಳ ಮೂಲಕ ಅವರೇ KVT ಮತ್ತು ಹೈಕೋರ್ಟ್ಗೆ KVTಗಳನ್ನು ಫೈಲ್ ಮಾಡಿಕೊಂಡು ಆ KVT ಫೈಲ್ ಮಾಡಿದ್ದನ್ನು ನನಗೆ ವಿಷಯ ಗೊತ್ತಿಲ್ಲದೇ ಡ್ರಾಯರಲ್ಲೇ ಇವರು ಕಾಪಿಗಳಿಟ್ಕೊಂಡು ನನಗೆ ಸರ್ವ್ ಮಾಡಿರೋದಿಲ್ಲ. ಆದರೂ ಸಹ KVT ಆದೇಶ ಮಾಡಿದ್ದಾರೆ, ಅದು ನನ್ನ ರಿಲೀವ್ ಮಾಡೋಕ್ಕೆ ಬರೋದಿಲ್ಲ ಮತ್ತು ಕಂಟಿನ್ಯೂಷನ್ ಆಗಬೇಕು ಮತ್ತು ಇವರಿಗೆ ಅಲ್ಲಿ ಹೋಗಿ ಇಟ್ಕೊಂಡು ಮಾಡ್ಕೊಳ್ಳೋವಂಥದ್ದು ಆದೇಶ ಆಗಿದೆ. ಅವ್ರಿಗೆ ಗೊತ್ತಿದೆ, KS ಅಧಿಕಾರಿಯವರು ಆದೇಶ ಗೊತ್ತಿದ್ದರೂ ಸಹ ಅವರು ನಿನ್ನೆನೇ ನಾನು ಬಂದು ಇಲ್ಲಿ ಕಂಟಿನ್ಯೂಷನ್ ಆಗಿ ವರದಿನೂ ಸಹ ಸರ್ಕಾರಕ್ಕೆ ಕಳಿಸಲಾಗಿದೆ. ಆಲ್ರೆಡಿ ನಿನ್ನೆ ಸಂಜೆ ಅಸಿಸ್ಟೆಂಟ್ ಕಮಿಷನರ್ GBNಲ್ಲಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಏನು ದಿನಾಂಕ 23/4/2026 ಆದೇಶ ಅಧಿಸೂಚನೆ ಆಗಿದೆ ಸಿಬ್ಬಂದಿ ಮತ್ತು ಆಳು ಸುಧಾರಣಾ ಇಲಾಖೆಯಿಂದ. ಏನು 18 ಆಳು ಸೇವಾ ಇಲಾಖೆ 2026 ದಿನಾಂಕ 23/4/2026 ಅಧಿಸೂಚನೆ ಆಗಿದೆ. ಅಧಿಸೂಚನೆ ನನಗೆ ವಿಶೇಷ ಭೂಸ್ವಾಧೀನಾಧಿಕಾರಿ ಹೇಮಾವತಿ ಜಲಾಶಯ ಯೋಜನೆ ಹಾಸನ ಶ್ರೀ ಮಂಜುನಾಥ್ ವಿ ಅವರ ಜಾಗಕ್ಕೆ ನನಗೆ ವರ್ಗಾವಣೆಗೊಳಿಸಿ ಆದೇಶಿಸಿದ್ದಾರೆ. ಅದರಂತೆ ನಾನು ನೆಕ್ಸ್ಟ್ ಡೇ 24/4/2026ರಂದು ಅಪರಾಹ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಾನು ಇಲ್ಲಿ CTCನ ಮಾಡಿದ್ದೀನಿ, ಅಸೀವ್ ಮಾಡಿದ್ದೀನಿ. ಚಾರ್ಜ್ ತಗೊಂಡ ನಂತರ ಇಲ್ಲಿವರೆಗೂ ನಿನ್ನೆ ಕೂಡ ಕೆಲಸ ಮಾಡಿದ್ದೀನಿ. ನಿನ್ನೆ ಭೂ ಮಂಜೂರಾತಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹುಣ್ಣೂರು ಹೋಬಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ನಿಂದನಾ ಅರ್ಜಿಗಳಿತ್ತು. ಅದರಿಂದ ಅಲ್ಲಿನ ಅಡ್ವೊಕೇಟ್ ಅವರು ಗೌರ್ಮೆಂಟ್ ಅಡ್ವೊಕೇಟ್ ಅವರು ಖುದ್ದಾಗಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನನಗೆ ದೂರವಾಣಿ ತಿಳಿಸಿದರು. ಈ ಥರ ಇದೆ, ಅದರ ಬಗ್ಗೆ ಸಂಬಂಧಪಟ್ಟ